ನಮಸ್ತೆ ಎಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಸುಂಕದ ಅರ್ಥದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಏನು ಸುಂಕ ಅಂತ ಹೇಳಿದ್ರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದಕ್ಕಿಂತ ಮುಂಚೆ ಚೂರು ಬ್ರೀಫಾಗಿ ಹೋಗೋಣ. ಸುಂಕ ಮತ್ತು ಕೋಟ ಎರಡೂ ನಿಮ್ಮ ಚಾಪ್ಟರಲ್ಲಿ ಇರ್ತಕ್ಕಂತಹ ಟಾಪಿಕ್ಗಳು. ಇವೆರಡೂ ಕೂಡ ರಕ್ಷಣಾ ನೀತಿಯಲ್ಲಿ ಕಂಡುಬರ್ತಕ್ಕಂತಹ ನಮ್ಮ ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ನೀಡೋದ್ರಲ್ಲಿ ಇರ್ತಕ್ಕಂತಹ ರಕ್ಷಣಾ ನೀತಿಯ ತಂತ್ರಗಳಾಗಿ ಇರೋದನ್ನು ನಾವು ಗಮನಿಸ್ಬೋದಾಗಿರುತ್ತೆ. ಸೊ ಸುಂಕ ಅಂತ ಹೇಳಿದ್ರೆ ಆಮದು ಸರಕುಗಳು ಮತ್ತು ರಫ್ತು ಸರಕುಗಳ ಮೇಲೆ ವಿಧಿಸ್ತಕ್ಕಂತಹ ತೆರಿಗೆಗಳನ್ನು ನಾವು ಸುಂಕಗಳು ಅಂತ ಕರಿತೀವಿ. ಈ ರೀತಿಯಾಗಿ ಆಮದು ವಸ್ತುಗಳ ಮೇಲೆ ವಿಧಿಸ್ತಕ್ಕಂತಹ ತೆರಿಗೆಯ ಪರಿಣಾಮವಾಗಿ ವಿದೇಶಗಳಿಂದ ಬರ್ತಕ್ಕಂತಹ ಸರಕುಗಳಿಗೆ ಬೆಲೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಆಗ ಆಮದು ಸರಕುಗಳಿಗೆ ಬೇಡಿಕೆ ಪ್ರಮಾಣ ಏನಾಗುತ್ತೆ, ಜಾಸ್ತಿ ಆಗೋದನ್ನು ನಾವು ಕಡಿಮೆ ಆಗೋದನ್ನು ಕಾಣ್ತೀವಿ. ಸೊ ಆಗ ವಿದೇಶಿ ಪೈಪೋಟಿ ತಗ್ಗುತ್ತೆ. ಇದರ ಜೊತೆಗೆ ಆಮದಾಗ್ತಾ ಇರ್ತಕ್ಕಂಥ ಸರಕುಗಳನ್ನು ನಮ್ಮಲ್ಲಿಯೇ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶಗಳು ಕೂಡ ದೊರೆಯೋ ರೀತಿಯಲ್ಲಿ ಆಗೋದನ್ನು ಕಾಣ್ತೀವಿ. ಸುಂಕದ ವಿಧಾನಗಳು ಇದೆ. ಸೊ ಇದು ಇಂಪಾರ್ಟೆಂಟು, 10 ಮಾರ್ಕ್ಸಿಗೆ ಕೇಳ್ತಾರೆ ಕ್ವಶನ್ನು. ಡಯಾಗ್ರಾಮ್ ಇರುತ್ತೆ, ಡಯಾಗ್ರಾಮ್ ಎಲ್ಲವನ್ನು ನೋಡ್ಕೊಳ್ಳಿ. ಸುಂಕದ ವಿಧಗಳು. ಸೊ ಸುಂಕದ ವಿಧಗಳಲ್ಲಿ ನಾವು ಪ್ರಮುಖವಾಗಿ 8 ವಿಧಾನಗಳು ಇರೋದನ್ನು ಕಾಣ್ತೀವಿ. ಸೊ ಈ 8 ವಿಧಾನಗಳಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ರೇಸ್ ಆಗ್ಬೋದು ಸುಂಕದ ವಿಧಾನಗಳಲ್ಲಿ. ಅರ್ಥ ಆಯ್ತಾ? ಮೊದಲನೇ ವಿಧಾನ ಯಾವುದಪ್ಪ ಅಂತ ಹೇಳಿದ್ರೆ ನಿರ್ದಿಷ್ಟ ಸುಂಕ. ಆಯಿತಾ? ಸ್ಪೆಸಿಫಿಕ್ ಡ್ಯೂಟಿ ಅಂತ ಕರಿತೀವಿ. ಇದನ್ನು ನಿರ್ದಿಷ್ಟವಾದಂತಹ ಸುಂಕವನ್ನು ಇಲ್ಲಿ ವಿಧಿಸೋದು. ಅಂದರೆ ವಸ್ತುಗಳ ತೂಕ ಅಥವಾ ಅಳತೆಗಳಿಗೆ ಅನುಗುಣವಾಗಿ ಸುಂಕವನ್ನು ವಿಧಿಸೋದೇ ನಿರ್ದಿಷ್ಟ ಸುಂಕ ಅಂತ ಕರೆಯೋದು. ಅಂದರೆ ವಸ್ತುಗಳು ಎಷ್ಟು ಪ್ರಮಾಣದಲ್ಲಿ ಇದೆ, ಮೀಟರಲ್ಲಿ ಆಗಿರ್ಬೋದು ಅಥವಾ ಕೆ ಜಿಯಲ್ಲಿ ಅಥವಾ ಲೀಟರ್ಗಳಲ್ಲಿ ಆಗಿರ್ಬೋದು, ಸೊ ಕಿಲೋಗ್ರಾಮ್ಗಳಲ್ಲಿ ಆಗಿರ್ಬೋದು. ಸೊ ಎಷ್ಟು ತೂಕ ಇದೆ, ಅಳತೆ ಇದೆ, ಸೊ ಅಳತೆಗೆ ಅನುಗುಣವಾಗಿ ವಿಧಿಸುವಂತಹ ತೆರಿಗೆಯನ್ನು ನಾವು ನಿರ್ದಿಷ್ಟ ಸುಂಕ ಅಂತ ಕರಿತೀವಿ. ಇನ್ನು ಎರಡನೇದಾಗಿ ಬೆಲೆ ಆಧಾರಿತವಾದಂತಹ ಸುಂಕ. ಅಂದರೆ ಕೆಲವು ಸಲ ವಸ್ತುಗಳ ಅಳತೆ ಅಥವಾ ತೂಕವನ್ನು ಗಣನೆಗೆ ತೆಗೆದುಕೊಳ್ಳದೆ ಆ ವಸ್ತುವಿಗೆ ಏನು ಬೆಲೆ ಇದೆ ಅನ್ನೋದನ್ನು ಆಧಾರವಾಗಿ ಇಟ್ಕೊಂಡು ಆ ಬೆಲೆಗೆ ಅನುಗುಣವಾಗಿ ಸರ್ಕಾರ ತೆರಿಗೆಗಳನ್ನು ವಿಧಿಸುತ್ತೆ. ಬೆಲೆಯ ಪ್ರಮಾಣ ಜಾಸ್ತಿ ಇದ್ದರೆ ತೆರಿಗೆ ಕೂಡ ಜಾಸ್ತಿ ಇರುತ್ತೆ, ಬೆಲೆ ಕಡಿಮೆ ಇದ್ದರೆ ತೆರಿಗೆಗಳು ಕೂಡ ಕಡಿಮೆ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಉದಾಹರಣೆಗೆ ರೇಡಿಯೋ ಆಗಿರ್ಬೋದು, ವಾಚ್, ಕಾರು, ಯಂತ್ರೋಪಕರಣಗಳು, ಎಲೆಕ್ಟ್ರಿಕಲ್ ವಸ್ತುಗಳು ಏನಿದೆಯೋ ಇಂತಹ ವಸ್ತುಗಳ ಮೇಲೆ ಈ ಬೆಲೆ ಆಧಾರಿತ ಸುಂಕಗಳನ್ನು ವಿಧಿಸೋದನ್ನು ಕಾಣ್ಬೋದು. ಇನ್ನು ಮೂರನೇದಾಗಿ ಪರಿಹಾರದ ಸುಂಕ. ವಿದೇಶಿ ಪೈಪೋಟಿಯನ್ನು ತಡೆಯೋದಕ್ಕೋಸ್ಕರವಾಗಿ ಅತ್ಯಧಿಕ ದರದಲ್ಲಿ ಸುಂಕಗಳನ್ನು ವಿಧಿಸೋದು ಪರಿಹಾರದ ಸುಂಕ ಆಗಿರೋದನ್ನು ನಾವು ಕಾಣ್ತೀವಿ. ಅಂದರೆ ನಮ್ಮ ಕೈಗಾರಿಕೆಗಳನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಕೈಗಾರಿಕೆಗಳ ದುರ್ವ್ಯವಸ್ಥೆ ಇದೆಯೋ ಅವುಗಳನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ವಿಧಿಸ್ತಕ್ಕಂತಹ ಸುಂಕ ಏನಿದೆಯೋ ಇದನ್ನು ಪರಿಹಾರದ ಸುಂಕ ಅಂತ ಕರಿತೀವಿ. ಇನ್ನೊಂದು ನಾಲ್ಕನೇದು ಈಡು ಸುಂಕ. ಈಡು ಸುಂಕ ಅಂತ ಹೇಳಿದ್ರೆ ಇದೊಂದು ವೈವಿಧ್ಯವಾದಂತಹ ಸುಂಕ ಆಗಿರುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ ಪರದೇಶದಿಂದ ಅಂದರೆ ವಿದೇಶದಿಂದ ಅಲ್ಲಿನ ಸಹಾಯವನ್ನು ಸರ್ಕಾರ ಏನು ಮಾಡುತ್ತೆ, ಧನ ಸಹಾಯವನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ದೇಶದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡುತ್ತೆ. ಸೊ ಈ ರೀತಿ ವಿದೇಶದ ಸಹಾಯಧನವನ್ನು ಪಡ್ಕೊಂಡು ಸ್ವದೇಶದ ಸರಕುಗಳ ಮೇಲೆ ನಮ್ಮ ದೇಶದಲ್ಲಿ ತಯಾರಾದಂತಹ ವಸ್ತುಗಳು ಆಮದುಗಳಿಗೆ ಮೇಲೆ ಈ ರೀತಿಯಾದಂಥ ಸುಂಕವನ್ನು ವಿಧಿಸ್ತಾರೆ. ಇದು ಏನಕ್ಕೆ ವಿಧಿಸ್ತಾರೆ ಅಂತ ಹೇಳಿದ್ರೆ ಸ್ವದೇಶದಲ್ಲಿ ಇರ್ತಕ್ಕಂತಹ ಕೈಗಾರಿಕೆಗಳನ್ನು ಪೈಪೋಟಿಯನ್ನು ತಪ್ಪಿಸೋದಕ್ಕೋಸ್ಕರವಾಗಿ ಈ ರೀತಿಯಾದಂಥ ಸುಂಕವನ್ನು ವಿಧಿಸ್ತಾರೆ. ಸ್ವದೇಶದ ಸರ್ಕಾರ ಈ ರೀತಿಯಾದಂಥ ಸುಂಕ ವಿಧಿಸೋದನ್ನು ಕಾಣ್ತೀವಿ. ಇದಕ್ಕೆ ಉದಾಹರಣೆ ಮಲ್ಟಿನ್ಯಾಷನಲ್ ಕಂಪನೀಸ್. ಅಂದರೆ ಬೇರೆ ದೇಶದಲ್ಲಿ ಹಣದ ಸಹಾಯವನ್ನು ಪಡ್ಕೊಂಡು ನಮ್ಮ ದೇಶದಲ್ಲಿ ಬೀಡ್ಬಿಟ್ಟು
ಅಂದರೆ ನಮ್ಮ ದೇಶದಲ್ಲಿ ಕಂಪನಿಯನ್ನು ಸ್ಥಾಪನೆ ಮಾಡಿಕೊಂಡು ಇಲ್ಲಿ ಆಮದು ಸರಕುಗಳನ್ನು ಉತ್ಪಾದನೆ ಮಾಡಿ ಬೇರೆ ದೇಶಗಳಿಗೆ ಕಳಿಸುತ್ತೆ. ಸೊ ಈ ರೀತಿಯಾಗಿ ಮಲ್ಟಿನ್ಯಾಷನಲ್ ಕಂಪನೀಸು ನಮ್ಮ ದೇಶೀಯ ಕೈಗಾರಿಕೆಗಳೊಡನೆ ಪೈಪೋಟಿಯನ್ನು ನೀಡುವ ಸಾಧ್ಯತೆಗಳು ಇರುತ್ತೆ. ಸೊ ಈ ಪೈಪೋಟಿಯನ್ನು ತಗ್ಗಿಸೋದಕ್ಕೋಸ್ಕರವಾಗಿ ಈಡು ಸುಂಕವನ್ನು ನಮ್ಮ ಸರ್ಕಾರ ಈ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಉತ್ಪಾದನೆಯಾದಂತಹ ಸರಕುಗಳ ಮೇಲೆ ವಿಧಿಸೋದನ್ನು ಕಾಣ್ತೀವಿ. ಇನ್ನು ಆದಾಯ ಸುಂಕವನ್ನು ಕಾಣುವಂಥದ್ದು. ದೇಶದ ಖಜಾನೆಗೆ ಹೆಚ್ಚು ಆದಾಯ ತರುವುದೇ ಸುಂಕದ ಉದ್ದೇಶ ಆಗಿರುತ್ತೆ. ಈ ರೀತಿ ದೇಶದ ಖಜಾನೆಗೆ ಆದಾಯವನ್ನು ತರುವಂತಹ ಉದ್ದೇಶವನ್ನು ಹೊಂದಿರತಕ್ಕಂತಹ ಸುಂಕದ ವಿಧಾನ ಏನಿದೆಯೋ ಇದನ್ನು ನಾವು ಆದಾಯದ ಸುಂಕ ಅಂತ ಕರಿತೀವಿ. ಇನ್ನು ರಕ್ಷಣಾ ಸುಂಕ. ದೇಶೀಯ ಕೈಗಾರಿಕೆಗಳನ್ನು ರಕ್ಷಿಸಲಿಕ್ಕಾಗಿ ವಿಧಿಸುವಂತಹ ಸುಂಕವನ್ನು ನಾವು ರಕ್ಷಣಾ ಸುಂಕ ಅಂತ ಕರಿತೀವಿ. ಅಂದರೆ ವಿದೇಶಿ ಪೈಪೋಟಿಯನ್ನು ತಪ್ಪಿಸುವುದಕ್ಕೋಸ್ಕರವಾಗಿ ನಮ್ಮ ದೇಶದ ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ನೀಡ್ತಕ್ಕಂತಹ ಸುಂಕದ ಏನಿದೆಯೋ ಇವುಗಳನ್ನು ನಾವು ರಕ್ಷಣಾ ಸುಂಕಗಳು ಅಂತ ಕರಿತೀವಿ. ಇದನ್ನು ಫ್ರೆಡ್ರಿಕ್ ಲಿಸ್ಟು ಈ ರಕ್ಷಣಾ ಸುಂಕವನ್ನು ಪ್ರಬಲವಾಗಿ ಪ್ರತಿಪಾದಿಸಿದಂತಹ ಅರ್ಥಶಾಸ್ತ್ರಜ್ಞನಾಗಿರೋದನ್ನು ನಾವು ಕಾಣ್ಬೋದು. ಇನ್ನು ನೆಕ್ಸ್ಟು ಸಾರ್ವತ್ರಿಕ ಸುಂಕವನ್ನು ಕಾಣುವಂಥದ್ದು. ಸುಂಕವನ್ನು ಶಾಸಕಾಂಗವು ನಿರ್ಣಯಿಸುತ್ತೆ ಮತ್ತು ವಾಣಿಜ್ಯ ಒಪ್ಪಂದಗಳಿಗೆ ಅಗತ್ಯವಿದ್ದರೆ ಇದನ್ನು ನೋಂದಣಿ ಮಾಡೋದು ಸಾಧ್ಯ ಆಗುತ್ತೆ. ಸೊ ಈ ರೀತಿ ಶಾಸಕಾಂಗ, ವಾಣಿಜ್ಯ ವಿಭಾಗ ಎಲ್ಲವೂ ಕೂಡ ಒಟ್ಟಾರೆಯಾಗಿ ನೋಂದಣಿ ಮಾಡುವುದ್ರ ಮುಖಾಂತರವಾಗಿ ಸುಂಕಗಳನ್ನು ವಿಧಿಸೋದಕ್ಕೆ ನಾವು ಸಾರ್ವತ್ರಿಕ ಸುಂಕಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನು ಸಾಂಪ್ರದಾಯಿಕ ಸುಂಕಗಳು. ಸಾಂಪ್ರದಾಯಿಕ ಸುಂಕವನ್ನು ವಿಧಿಸುವಂತಹ ರಾಷ್ಟ್ರ ಇತರ ರಾಷ್ಟ್ರಗಳೊಡನೆ ಮಾಡಿಕೊಳ್ಳುವಂತಹ ವಾಣಿಜ್ಯ ಒಪ್ಪಂದಗಳಿಂದ ಈ ರೀತಿಯಾದಂತಹ ಸುಂಕಗಳು ನಿರ್ಧಾರ ಆಗೋದನ್ನು ಕಾಣ್ತೀವಿ. ಅಂದರೆ ನಮ್ಮ ದೇಶ ಬೇರೆ ದೇಶಗಳೊಡನೆ ಯಾವ ರೀತಿಯಾಗಿ ವಾಣಿಜ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತೋ ಅದರ ಆಧಾರದ ಮೇಲೆ ವಿಧಿಸುವಂತಹ ಸುಂಕಗಳಿಗೆ ನಾವು ಸಾಂಪ್ರದಾಯಿಕ ಸುಂಕಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಇದಿಷ್ಟು ಸುಂಕದ ವಿಧಾನಗಳಾಗಿರೋದನ್ನು ಕಾಣ್ತೀವಿ. ಇದು ನೋಡಿ 2 ಮಾರ್ಕ್ಸ್ಗೂ ಕೇಳ್ತಾನೆ, ಇಲ್ಲ 5 ಮಾರ್ಕ್ಸ್ಗೂ ಒಂದ್ಸಲ ಕೇಳ್ತಾನೆ. 10 ಮಾರ್ಕ್ಸ್ ಕೇಳಬೇಕಾದ್ರೆ ಸುಂಕದ ವಿಧ ಮತ್ತು ಪರಿಣಾಮ ಎರಡನ್ನು ಕೂಡ ಮರ್ಜ್ ಮಾಡಿ ಕೇಳುವ ಸಾಧ್ಯತೆಗಳು ಇರುತ್ತೆ. ಸೊ ಈಗ ಸುಂಕದಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳನ್ನು ತಿಳಿಸ್ತಾ ಹೋಗ್ತೀನಿ. ಸೊ ಸುಂಕದಿಂದ ಸ್ವದೇಶಿ ಕೈಗಾರಿಕೆಗಳಿಗೆ ರಕ್ಷಣೆ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ. ಸೊ ಇವುಗಳು ಅರ್ಥವ್ಯವಸ್ಥೆಯಲ್ಲಿ ಹಲವಾರು ಪರಿಣಾಮಗಳನ್ನು ಉಂಟು ಮಾಡ್ತಾ ಹೋಗೋದನ್ನು ಕಾಣ್ತೀವಿ. ಸೊ ಈ ಪರಿಣಾಮಗಳು ಸರಕುಗಳ ನೆಲೆಯಲ್ಲಿ ಅಧ್ಯಯನ ಮಾಡಿದ್ರೆ, ಸರಕುಗಳ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡಿದ್ರೆ ಅದು ಅಂಶೀಯ ಸಮತೋಲನ ವಿಶ್ಲೇಷಣೆಯಾಗಿ ಇರೋದನ್ನು ನಾವು ಕಾಣ್ಬೋದು. ಕೆಡಂಬಲ್ಬರ್ಗ್ ಎನ್ನುವಂತಹ ಅರ್ಥಶಾಸ್ತ್ರಜ್ಞ ಸುಂಕದಲ್ಲಿ 8 ಪರಿಣಾಮಗಳು ಉಂಟಾಗುತ್ತೆ, ಸುಂಕವನ್ನು ವಿಧಿಸೋದ್ರಿಂದಾಗಿ 8 ಪರಿಣಾಮಗಳು ಉಂಟಾಗುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಆ 8 ಪರಿಣಾಮಗಳು ಯಾವುದು ಅಂತ ಹೇಳಿದ್ರೆ, ರಕ್ಷಣಾ ಪರಿಣಾಮ. ಸುಂಕಗಳಿಂದ ಆಮದು ಬೆಲೆಗಳು ಜಾಸ್ತಿ ಆಗುತ್ತೆ. ಆಮದು ಸುಂಕವನ್ನು ವಿಧಿಸೋದ್ರ ಮೂಲಕ ಆಮದು ಸರಕುಗಳ ಬೆಲೆಗಳು ಏರುತ್ತೆ. ಸೊ ಇವುಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ. ಸೊ ಈ ರೀತಿ ಬೇಡಿಕೆ ಕಡಿಮೆ ಆಗೋದ್ರಿಂದಾಗಿ ವಿದೇಶಿ ಸರಕುಗಳಿಗೆ ಬದಲಾಗಿ ದೇಶೀಯ ಸರಕುಗಳಿಗೆ ಬೇಡಿಕೆಯ ಪ್ರಮಾಣ ಹೆಚ್ಚಾಗೋದನ್ನು ಕಾಣ್ತೀವಿ. ಸೊ ಯಾವಾಗ ದೇಶೀಯ ಸರಕುಗಳಿಗೆ ಬೇಡಿಕೆಯ ಪ್ರಮಾಣ ಹೆಚ್ಚಾಗುತ್ತೋ ಸೊ ಈ ಸನ್ನಿವೇಶದಿಂದ ನಮ್ಮ ದೇಶದ ಉದ್ಯಮಗಳು ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಕೈಗಾರಿಕೆಗಳ ಬೆಳವಣಿಗೆ ಪ್ರಾರಂಭ ಆಗುತ್ತೆ. ಉನ್ನತ ರೀತಿಯಲ್ಲಿ ಕೈಗಾರಿಕೆಗಳ ಬೆಳವಣಿಗೆ ಆಗುತ್ತೆ. ಸೊ ಈ ರೀತಿಯಾದಂತಹ ಬೆಳವಣಿಗೆ ಉದ್ಯೋಗಗಳ ಸೃಷ್ಟಿಗೆ ದಾರಿ ಮಾಡಿಕೊಡೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅಂದರೆ ನಿರುದ್ಯೋಗದ ಸಮಸ್ಯೆ ಇಲ್ಲಿ ನಿವಾರಣೆ ಆಗೋದಕ್ಕೆ ಕೂಡ ಸಹಾಯ ಆಗುತ್ತೆ. ಸುಂಕವನ್ನು ವಿಧಿಸೋದ್ರಿಂದ ಹೆಚ್ಚಾಗಿ ಜನ ಆದಾಯವನ್ನು ಗಳಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾವ ರೀತಿ ಅಂದರೆ ಕೈಗಾರಿಕೆಗಳು ಬೆಳೆಯುತ್ತೆ. ಸೊ ಬೆಳೀತಾ ಇರ್ತಕ್ಕಂಥ ಕೈಗಾರಿಕೆಗಳು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದ್ರ ಮುಖಾಂತರವಾಗಿ
ನಮ್ಮ ದೇಶದ ಜನರ ಕ್ಷೇಮಾಭ್ಯುದಯದ ಸಾಧನೆ ಆಗೋದನ್ನು ನಾವು ಕಾಣ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ಇನ್ನು ಎರಡನೇದಾಗಿ ಅನುಭೋಗದ ಪರಿಣಾಮ ಉಂಟಾಗುತ್ತೆ. ಆಮದುಗಳ ಮೇಲೆ ಸುಂಕವನ್ನು ವಿಧಿಸೋದ್ರಿಂದ ಅವುಗಳ ಬೆಲೆಗಳು ಏರುತ್ತೆ, ಜಾಸ್ತಿ ಆಗುತ್ತೆ. ಸೊ ಆಗ ಅವುಗಳಿಗೆ ಬೇಡಿಕೆ ಕಡಿಮೆಯಾಗುತ್ತೆ. ಸೊ ಅವುಗಳ ಅನುಭೋಗವೂ ಕೂಡ ಕಡಿಮೆ ಆಗುತ್ತೆ. ಸೊ ಅದೇ ವೇಳೆಯಲ್ಲಿ ಯಾವಾಗ ವಿದೇಶಿ ಸರಕುಗಳಿಗೆ ಮೇಲೆ ಸುಂಕವನ್ನು ವಿಧಿಸಿ ವಿದೇಶಿ ಸರಕುಗಳ ಬೆಲೆಗಳು ಜಾಸ್ತಿ ಆಗೋ ರೀತಿಯಲ್ಲಿ ಸರ್ಕಾರ ಮಾಡುತ್ತೋ, ಅಂಥ ಸನ್ನಿವೇಶದಲ್ಲಿ ವಿದೇಶಿ ಸರಕುಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ. ವಿರುದ್ಧವಾಗಿ ದೇಶೀಯ ಸರಕುಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಸೊ ಆಗ ದೇಶೀಯ ವಸ್ತುಗಳ ಅನುಭೋಗಿಗಳ ಪ್ರಮಾಣವೂ ಕೂಡ ಹೆಚ್ಚಾಗೋದನ್ನು ನಾವು ಗಮನಿಸ್ಬೋದಾಗಿರುತ್ತೆ. ಅರ್ಥ ಆಯ್ತಾ? ಆಮದು ಬೆಲೆ ಹೆಚ್ಚಾಗೋದ್ರ ಮೂಲಕವಾಗಿ ವಿದೇಶಿ ಅನುಭೋಗಿಗಳು ಕಡಿಮೆಯಾಗಿ ದೇಶೀಯ ಅನುಭೋಗಿಗಳು ಹೆಚ್ಚಾಗೋದನ್ನು ನಾವು ಕಾಣ್ಬೋದು. ಹಾಗೆ ಮೂರನೇದಾಗಿ ಕಂದಾಯದ ಪರಿಣಾಮ ಇದು ಸರ್ಕಾರದ ವರಮಾನಕ್ಕೆ ಸಂಬಂಧಿಸಿದಂತಹ ಒಂದು ವಿಚಾರವಾಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಸುಂಕವನ್ನು ವಿಧಿಸೋದ್ರ ಮೂಲಕವಾಗಿ ಆಮದು ಸರಕುಗಳ ಮೇಲೆ ಬೇರೆ ದೇಶಗಳು ಸುಂಕವನ್ನು ಕಟ್ಟೋದ್ರಿಂದಾಗಿ ಸರ್ಕಾರಕ್ಕೆ ಬರ್ತಕ್ಕಂತಹ ವರಮಾನದ ಪ್ರಮಾಣ ಜಾಸ್ತಿ ಆಗೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಆ ತೆರಿಗೆಯ ಮುಖೇನವಾಗಿ ಸರ್ಕಾರದ ಖಜಾನೆಗೆ ವರಮಾನ ಬಂದು ಸೇರೋದನ್ನು, ಅಂದರೆ ಆದಾಯ ಬಂದು ಸೇರೋದನ್ನು ಕಾಣ್ತಾ ಹೋಗ್ತೀವಿ. ಸೊ ಇದರಿಂದಾಗಿ ಅನೇಕ ಪರಿಣಾಮಗಳು ಉಂಟಾಗುತ್ತೆ. ಆರ್ಥಿಕವಾಗಿ ಅಭಿವೃದ್ಧಿ ಉಂಟಾಗುತ್ತೆ, ಆರ್ಥಿಕವಾಗಿ ಕ್ಷೇಮಾಭ್ಯುದಯವನ್ನು ಸಾಧಿಸ್ಬೋದಾಗಿರುತ್ತೆ, ಆರ್ಥಿಕವಾಗಿ ಪ್ರಬಲರಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅನೇಕ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ಇದು ಕಾರಣ ಆಗೋದನ್ನು ಕೂಡ ನಾವು ಕಾಣ್ಬೋದು. ಇನ್ನು ನಾಲ್ಕನೇದಾಗಿ ಮರು ವಿತರಣೆಯ ಪರಿಣಾಮ ಆಗುತ್ತೆ. ಅಂದರೆ ಆಮದುಗಳ ಮೇಲೆ ಸುಂಕವನ್ನು ವಿಧಿಸೋದ್ರಿಂದ ಆಮದುಗಳಿಗೆ ಬೇಡಿಕೆ ಕಡಿಮೆಯಾಗಿ ದೇಶೀಯ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಸೊ ಆಗ ಯಾವಾಗ ದೇಶೀಯ ಸರಕುಗಳಿಗೆ ಬೇಡಿಕೆಯ ಪ್ರಮಾಣ ಜಾಸ್ತಿ ಆಗುತ್ತೋ ಆಗ ಅವುಗಳ ಬೆಲೆಗಳು ಏರುತ್ತೆ. ಸೊ ಇದರಿಂದ ಅವುಗಳ ಉತ್ಪಾದಕರು ಹೆಚ್ಚು ಲಾಭವನ್ನು ಪಡ್ಕೊಳ್ತಾ ಹೋಗ್ತಾರೆ. ಬಳಕೆದಾರರ ವರಮಾನವೂ ಕೂಡ ತುಲನಾತ್ಮಕವಾಗಿ ಕಡಿಮೆಯಾಗಿ ಉತ್ಪಾದಕರ ವರಮಾನ ಅಧಿಕ ಆಗುತ್ತೆ. ಇದು ಮರು ವಿತರಣೆ ಆಗುತ್ತೆ. ಅರ್ಥ ಆಯ್ತಾ? ಉತ್ಪಾದಕರು ಹೆಚ್ಚು ಲಾಭವನ್ನು ಗಳಿಕೆ ಮಾಡಿಕೊಳ್ತಾರೆ. ಆಮೇಲಿಂದ ಅದು ಬಳಕೆದಾರರ ಕೈ ಸೇರುತ್ತೆ. ಬಳಕೆದಾರರಿಂದ ಉತ್ಪಾದಕರ ಕೈಗೆ ಮತ್ತೆ ರೊಟೇಟ್ ಆಗೋದನ್ನು ನಾವು ಕಾಣ್ತೀವಿ. ಚೈನ್ ಲಿಂಕಲ್ಲಿ ವರಮಾನದ ಚಲನೆ ಇಲ್ಲಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಇನ್ನು ಐದನೇದಾಗಿ ವ್ಯಾಪಾರದ ಕರಾರುಗಳ ಪರಿಣಾಮವನ್ನು ಕಾಣ್ತಕ್ಕಂಥದ್ದು. ಸುಂಕಗಳಿಂದ ದೇಶದ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿ ಪರಿವರ್ತಿಸಬಹುದಾಗಿರುತ್ತೆ. ಸುಂಕವನ್ನು ವಿಧಿಸೋದ್ರಿಂದ ವ್ಯಾಪಾರದ ಕರಾರುಗಳು ಏನಿದೆಯೋ ಇವು ಅನುಕೂಲಕರ ಆಗಿರುತ್ತೆ. ಹೇಗೆ ಅಂತ ಹೇಳಿದ್ರೆ, ರಫ್ತು ಸರಕುಗಳಿಗೆ ಬೆಲೆಯ ಪ್ರಮಾಣ ಜಾಸ್ತಿ ಆಗುತ್ತೆ, ಆಮದು ಸರಕುಗಳಿಗೆ ಕಡಿಮೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಆಮದು ಸರಕುಗಳನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ ತರಿಸ್ಕೊಳ್ಳೋದು, ರಫ್ತು ಸರಕುಗಳನ್ನು ಹೆಚ್ಚಿನದಾಗಿ ವಿದೇಶಗಳಿಗೆ ಕಳಿಸ್ಕೊಡೋದಕ್ಕೆ ಇಲ್ಲಿ ಅವಕಾಶಗಳು ಉಂಟಾಗುತ್ತೆ. ಆಗ ಯಾವಾಗ ಆಮದಿನ ಪ್ರಮಾಣ ಕಡಿಮೆಯಾಗಿ ರಫ್ತಿನ ಪ್ರಮಾಣ ಹೆಚ್ಚಾಗುತ್ತೋ, ಸೊ ಈ ಸನ್ನಿವೇಶ ಆ ದೇಶಕ್ಕೆ ಅನುಕೂಲತೆಯನ್ನು, ವ್ಯಾಪಾರದ ಕರಾರಿನ ದೃಷ್ಟಿಯಲ್ಲಿ ನೋಡಿದಾಗ ಹೆಚ್ಚಿನ ಅನುಕೂಲತೆಯನ್ನು ನೀಡೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಆರನೇದಾಗಿ ಪೈಪೋಟಿಯ ಪರಿಣಾಮ ಉಂಟಾಗುತ್ತೆ. ಸುಂಕಗಳಿಂದ ದೇಶದ ಕೈಗಾರಿಕೆಗಳಿಗೆ ವಿದೇಶಗಳ ಪೈಪೋಟಿಯಿಂದ ರಕ್ಷಣೆ ಅಂತಕ್ಕಂಥದ್ದು ಸಿಗುತ್ತೆ. ಈಗ ತಾನೇ ಬಾಲ್ಯಾವಸ್ಥೆಯಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳು ಹೆಚ್ಚಿನ ವಿದೇಶಿ ಪೈಪೋಟಿಯನ್ನು ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಸೊ ಅಂಥ ಸನ್ನಿವೇಶದಲ್ಲಿ ಎಷ್ಟೋ ಕೈಗಾರಿಕೆಗಳು ಮುಚ್ಚುವ ಪರಿಸ್ಥಿತಿಗೆ ಬಂದಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಈ ರೀತಿ ಮುಚ್ಚಲ್ಪಡುವಂಥ ಕೈಗಾರಿಕೆಗಳಿಗೆ ಬೆನ್ನೆಲುಬಾಗಿ ಈ ರಕ್ಷಣಾ ನೀತಿಯನ್ನು ಅನುಸರಿಸೋದ್ರ ಮುಖಾಂತರ, ಸುಂಕಗಳನ್ನು ವಿಧಿಸೋದ್ರ ಮುಖಾಂತರ ಈ ಕೈಗಾರಿಕೆಗಳನ್ನು ರಕ್ಷಿಸೋದ್ರಿಂದ ವಿದೇಶಿ ಪೈಪೋಟಿಯನ್ನು ತಪ್ಪಿಸೋದ್ರ ಮುಖಾಂತರವಾಗಿ ಈ ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ನೀಡೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ.
ಸೊ ಇದರಿಂದ ಅಭಿವೃದ್ಧಿಯನ್ನು ಪಡೆಯೋದಕ್ಕೆ, ಕೈಗಾರೀಕರಣ ಆಗೋದಕ್ಕೆ ಅಥವಾ ಕೈಗಾರಿಕಾ ರಂಗದಲ್ಲಿ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 7ನೇದಾಗಿ ಆದಾಯದ ಪರಿಣಾಮಗಳು ಉಂಟಾಗುವುದನ್ನು ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಆಮದು ಸುಂಕಗಳಿಂದ ವಿದೇಶಿ ವಸ್ತುಗಳಿಗೆ ಬೇಡಿಕೆ ಕಡಿಮೆಯಾಗಿ ದೇಶೀಯ ವಸ್ತುಗಳಿಗೆ ಬೇಡಿಕೆ ಅಂತಕ್ಕಂಥದ್ದು ಅಧಿಕ ಆಗುತ್ತೆ. ಸೊ ಅವುಗಳ ಉತ್ಪಾದನೆ ಅಂತಕ್ಕಂಥದ್ದು ಹೆಚ್ಚಾಗುವುದನ್ನು ಕಾಣ್ತಾ ಹೋಗ್ತೀವಿ. ಸೊ ಇದರಿಂದ ಉದ್ಯೋಗಾವಕಾಶಗಳು ದೊರೆಯುತ್ತೆ. ಸೊ ಈ ಉದ್ಯೋಗಾವಕಾಶಗಳು ದೊರೆಯೋದ್ರ ಮುಖಾಂತರವಾಗಿ ಹೆಚ್ಚಿನ ಆದಾಯ ಅಂತಕ್ಕಂಥದ್ದು ದೊರೀತಾ ಹೋಗುತ್ತೆ. ತಲಾದಾಯ, ರಾಷ್ಟ್ರೀಯ ಆದಾಯ, ರಾಷ್ಟ್ರೀಯ ಉತ್ಪನ್ನ ಇವೆಲ್ಲವೂ ಕೂಡ ಹೆಚ್ಚಾಗೋದಕ್ಕೆ ಅವಕಾಶಗಳು ಇಲ್ಲಿ ಉಂಟಾಗೋದನ್ನು ಕಾಣ್ತಾ ಹೋಗ್ತೀವಿ. ಆದ್ದರಿಂದ ಆದಾಯದ ಪರಿಣಾಮದಿಂದಾಗಿ ದೇಶದಲ್ಲಿ ಆದಾಯದ ವೈಯಕ್ತಿಕ ಆದಾಯ ಮತ್ತು ರಾಷ್ಟ್ರೀಯ ಆದಾಯ ಇವೆರಡೂ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇರೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಇನ್ನು 8ನೇದಾಗಿ ಸಂದಾಯ ಬಾಕಿಯ ಪರಿಣಾಮ. ಸುಂಕಗಳಿಂದ ಆಮದು ಕಡಿಮೆಯಾಗಿ ರಫ್ತು ಅಧಿಕವಾಗಿ ದೇಶದ ಸಂದಾಯ ಬಾಕಿ ಅಂದರೆ ಪಾವತಿ ಶಿಲ್ಕು ಇದು ಹೆಚ್ಚಿನ ಅನುಕೂಲತೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಅಂದರೆ ನಮ್ಮ ದೇಶದಲ್ಲಿ ಸಂದಾಯ ಪಾವತಿ ಅನುಕೂಲತೆಯ ಬದಲಾಗಿ ಅನಾನುಕೂಲತೆಯಿಂದ ಇದೆ. ಯಾಕಂದರೆ ನಮ್ಮಲ್ಲಿ ಆಮದಿನ ಪ್ರಮಾಣ ಜಾಸ್ತಿ, ರಫ್ತಿನ ಪ್ರಮಾಣ ಕಡಿಮೆ. ಸೊ ಇವನ್ನ ನಾವು ಈಕ್ವಲ್ ಮಾಡಿದಾಗ ಅದರ ಅನುಕೂಲತೆ ನಮ್ಮ ದೇಶಕ್ಕೂ ಕೂಡ ಆಗುತ್ತೆ. ಹೇಗೆ ಈಕ್ವಲ್ ಮಾಡೋದು? ಆಮದು ಸರಕುಗಳ ಮೇಲೆ ತೆರಿಗೆಯನ್ನು ವಿಧಿಸೋದು. ತೆರಿಗೆ ವಿಧಿಸೋದ್ರಿಂದ ಆಮದು ಸರಕುಗಳಿಗೆ ಬೆಲೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಬೆಲೆ ಜಾಸ್ತಿ ಆಗೋದ್ರಿಂದ ಬೇಡಿಕೆ ಕಡಿಮೆ ಆಗುತ್ತೆ. ಸೊ ಬೇಡಿಕೆ ಕಡಿಮೆ ಆಗೋದ್ರಿಂದ ತರಿಸ್ಕೊಳ್ಳುವಂತಹ ಪ್ರಮಾಣ ಕೂಡ ಕಡಿಮೆ ಆಗೋದನ್ನು ಕಾಣ್ತೀವಿ. ಸೊ ಈ ರೀತಿಯಾಗಿ ಆಮದುಗಳ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ರಫ್ತು ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಳೋದ್ರ ಮೂಲಕ ಈ ಸಂದಾಯ ಬಾಕಿಯ ಅನುಕೂಲತೆಯನ್ನು ಪಡ್ಕೊಳ್ತಾರೆ. ಇದನ್ನು ರೇಖಾಚಿತ್ರದ ಮೂಲಕ ತೋರಿಸ್ತಾರೆ. ಇದು ರೇಖಾಚಿತ್ರ, ಅರ್ಥ ಆಯ್ತಾ? ಈ ರೇಖಾಚಿತ್ರದಲ್ಲಿ ಈ ಡಿ ಮತ್ತು ಡಿ ರೇಖೆ ಏನಿದೆಯೋ ಈ ರೇಖೆಗಳು ಡಿಮ್ಯಾಂಡ್ ಕರ್ವ್ ಆಗಿರೋದನ್ನು ಕಾಣ್ತೀವಿ. ಹಾಗೆ ಎಸ್ ರೇಖೆಗಳು ಏನಿದೆಯೋ ಇವುಗಳು ಸಪ್ಲೈ ಕರ್ವ್ ಆಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ನೋಡಿ ಕೆಳಗಡೆ ಇಲ್ಲೇನು ಕೊಟ್ಟಿದ್ದಾರೆ, ಇದು ಬೇಡಿಕೆ ಮತ್ತು ನೀಡಿಕೆ. ಈ ಕಡೆ ಸೈಡ್ ಇರ್ತಕ್ಕಂಥದ್ದು ಬೆಲೆಯ ಪ್ರಮಾಣ ಜಾಸ್ತಿ ಆಗ್ತಾ ಹೋದಂತೆ, ಆಮದಿನ ಸರಕುಗಳ ಮೇಲೆ ಬೆಲೆಯನ್ನು ನಾವು ಜಾಸ್ತಿ ವಿಧಿಸ್ತಾ ಹೋದಂತೆ ಯಾವ ರೀತಿಯಾಗಿ ಬೇಡಿಕೆ ಮತ್ತು ನೀಡಿಕೆ ಎರಡು ವರ್ತನೆಯನ್ನು ಮಾಡುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಆಯಿತಾ? ಸೊ ನಾವಿಲ್ಲಿ ಏನು ಮಾಡ್ತೀವಿ, ವಾಸ್ತವವಾಗಿ ಸುಂಕಗಳನ್ನು ವಿಧಿಸೋದ್ರ ಮೂಲಕವಾಗಿ P ಮತ್ತು P2 ಬೆಲೆಯ ರೇಖೆಗಳಿಗೆ ಅನುಗುಣವಾಗಿ ವಸ್ತುವಿನ ಮೇಲೆ ಬೆಲೆಯನ್ನು ಜಾಸ್ತಿ ಮಾಡಿದಾಗ ವರಮಾನ ಶೂನ್ಯ ಆಗೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಆಗ ಏನು ಮಾಡ್ತಾರೆ, ಆಮದು ಸರಕುಗಳನ್ನು ಕೊಂಡ್ಕೊಳ್ಳೋದಿಲ್ಲ. ಆಯಿತಾ? ಆದರೆ ಸುಂಕವನ್ನು ಸ್ವಲ್ಪ ಮಾದರಿಯ ಪ್ರಮಾಣದಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಸುಂಕವನ್ನು ವಿಧಿಸಿದಾಗ ಆಮದುಗಳನ್ನು ನಾವಿಲ್ಲಿ ಕೊಂಡ್ಕೊಳ್ತೀವಿ. ಈ ಆಮದನ್ನು ಕೊಂಡ್ಕೊಳ್ಳೋ ಅಂಥದ್ದು ಆದಾಯದ ಪರಿಣಾಮವಾಗಿ ಇರೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ಇಲ್ಲಿ ಬೆಲೆಗಳನ್ನು ವಿಧಿಸಿ ಬೇಡಿಕೆ ಮತ್ತು ನೀಡಿಕೆಗಳಿಗೆ ಸಂಬಂಧಿಸಿದಂತೆ ವಸ್ತುಗಳ ಮೇಲೆ ಸುಂಕವನ್ನು ವಿಧಿಸೋದ್ರ ಮೂಲಕ ಸರ್ಕಾರ ಯಾವ ರೀತಿಯಾಗಿ ಅಧಿಕ ಪ್ರಮಾಣದ ಅನುಕೂಲತೆಯನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಈ ರೇಖಾಚಿತ್ರದಲ್ಲಿ ತಿಳಿಸ್ತಾ ಹೋಗ್ತಾರೆ. ಅಂದರೆ ಒಂದೊಂದು ಭಾಗಗಳಲ್ಲಿ ನೀಡಿಕೆ ಮತ್ತು ಬೇಡಿಕೆಯ ಪರಿಣಾಮಗಳು ಯಾವ ರೀತಿಯಾಗಿ ಉಂಟಾಗುತ್ತೆ. ನಾನು ಆಗಲೇ 8 ಪರಿಣಾಮಗಳು ಹೇಳಿದ್ನಲ್ಲ, ಸೊ ಅದನ್ನು ಇಲ್ಲಿ ವಿವರಣೆಯಾಗಿ ಕೊಡ್ತಾ ಹೋಗ್ತಾರೆ. ಆದಾಯದ ಪರಿಣಾಮ, ಮರುವಿತರಣೆಯ ಪರಿಣಾಮ, ರಕ್ಷಣಾ ಪರಿಣಾಮ ಮತ್ತು ಅನುಭೋಗದ ಪರಿಣಾಮ. ಈ ರೀತಿ ಪರಿಣಾಮಗಳನ್ನು ಇಲ್ಲಿ ವಿವರಣೆ ನೀಡ್ತಾ ಹೋಗೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಈ ರೀತಿಯಾಗಿ ಹಲವಾರು ವಿವರಣೆಗಳು ಈ ಸಿದ್ಧಾಂತದಲ್ಲಿ ಇರೋದನ್ನು ನಾವು ಕಾಣ್ಬೋದು. ಅರ್ಥ ಆಯ್ತಾ? ಈ ರೇಖಾಚಿತ್ರದ ಸಹಾಯದಿಂದಾಗಿ ಪರಿಣಾಮಗಳನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿರೋದನ್ನು ಕಾಣ್ತೀವಿ. ಈ ರೇಖಾಚಿತ್ರ ಫೋಟೋನ ನಾನು ನಿಮಗೆ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ತೀನಿ. ಸೊ ಅದನ್ನು ನೋಡಿಕೊಂಡು ನೀವು ವಿವರಣೆಯನ್ನು ಓದ್ಕೊಳ್ಳಿ.
ಅರ್ಥ ಆಯಿತಾ? ಸೊ ಇದು 10 ಮಾರ್ಕ್ಸ್ಗೆ ಇಂಪಾರ್ಟೆಂಟು. ಸುಂಕ ಏನಿದೆಯೋ ಇದನ್ನು ನಾವು ಟೋಟಲ್ ಆಗಿ ನೋಡಿದಾಗ 12 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಕು. ಸುಂಕ ಎಂದರೇನು ಅನ್ನೋದನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ. ಹಾಗೆ ಸುಂಕದ ವಿಧಾನಗಳು ಹೇಳಿದ್ನಲ್ಲ, ಸೊ ಸುಂಕದ ವಿಧಾನಗಳಲ್ಲಿ ಯಾವುದಾದ್ರೂ ಕೂಡ 2 ಮಾರ್ಕ್ಸು ಕೇಳೋ ಸಾಧ್ಯತೆಗಳಿರುತ್ತೆ. ಸುಂಕದ ವಿಧಾನ ಮತ್ತು ಪರಿಣಾಮ ಈ ಎರಡನ್ನು ಸೇರಿಸಿ 10 ಮಾರ್ಕ್ಸ್ ಕೇಳ್ಬೋದು, ಇಲ್ಲ 5 ಮಾರ್ಕ್ಸ್ ಕೇಳ್ಬೋದು. ಸೊ ಒಟ್ಟಾಗಿ ಟೋಟಲ್ ಆಗಿ ನಾವು ಇದನ್ನು ತೊಗೊಂಡಾಗ 12 ಮಾರ್ಕ್ಸ್ ಕ್ವಶನ್ಸು ಈ ಸುಂಕದಲ್ಲಿ ಬರುತ್ತೆ. ಅರ್ಥ ಆಯಿತಾ? ಅದನ್ನು ಕರೆಕ್ಟಾಗಿ ಓದ್ಕೊಂಡು ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.